ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಒಂದು ಮರ ಉಳಿಸಿದ್ದು ಒಬ್ಬ ವ್ಯಕ್ತಿನ ಉಳಿಸಿದಷ್ಟೇ ಸಮಾಧಾನ ಆಗ್ತಾ ಇದೆ. ಎಲ್ಲ ಹೊಗಳಿಕೆನೂ ನಿನಗೇ ಸಲ್ಲಬೇಕು. ಇದರ ಮೂಲ ಹೆಸರು ನಿಂದೇ ಆಗಬೇಕು. ಶಿವಪ್ರಸಾದ್, ಭಗವಂತ, ಜಗತ್ತಲ್ಲಿ ಉಸಿರು ಸಿಗೋದು ತುಂಬಾ ಸುಲಭ, ಹೆಸರು ಸಿಗೋದೇ ಕಷ್ಟ. ಹಾಗಿದ್ರೂ ನೀನು ಹೆಸರು ಕೊಡ್ತಿದೀಯಾ ಅಂದ್ರೆ ನಾನು ಭಾಗ್ಯಶಾಲಿನೇ. ಯಾಕೆ ಭಗವಂತ ಕಾಲು ಎಳಿತಾ ಇದೆಯಾ? ಕಾಲಿದೆ, ಅದಕ್ಕೆ ಎಳಿತಾ ಇದೆ. ಆದ್ರೆ ಕೆಲವೊಂದು ಜೀವಗಳಿಗೆ ಕಾಲೇ ಇರಲ್ಲ. ಆದ್ರೂ ಒಂಟಿ ಕಾಲಲ್ಲಿ ನಿಂತಿರೋ ಜೀವಗಳನ್ನ ಕತ್ತರಿಸಿ ಬಿಸಾಕ್ತಿರಲ್ವ? ಏನು ಭಗವಂತ, ಕಾಲೇ ಇರಲ್ಲ ಅಂತಲೂ ಹೇಳ್ತಾ ಇದೆಯಾ, ಒಂಟಿ ಕಾಲಲ್ಲಿ ನಿಂತಿರುತ್ತೆ ಅಂತಲೂ ಹೇಳ್ತಾ ಇದೆಯಾ? ಏನು ಭಗವಂತ ಈ ಒಗಟು? ಒಗ್ಗಟ್ಟಲ್ಲ ಶಿವಪ್ರಸಾದ್, ಒಗ್ಗಟ್ಟು. ಇದು ನಿಮ್ಮ ಬಡಾವಣೆಯ ಜನರ ಒಗ್ಗಟ್ಟಿಗೆ ಸಂದ ಪ್ರತಿಫಲ. ಹಾಗಾಗಿ ಈ ಹೆಸರು ನಿಮಗೆ ಸಲ್ಲಬೇಕು. ಇಲ್ಲ ಭಗವಂತ, ಹೆಸರನ್ನೋದು ತುಂಬ ದೊಡ್ಡದು. ನೀನು ನನಗೆ ಪ್ರೇರೇಪಣೆ ಕೊಡಲಿಲ್ಲ ಅಂದಿದ್ರೆ ನನಗಿದ್ರ ಬಗ್ಗೆ ಯೋಚನೆನೂ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ನಿನಗೆ ಋಣಿ. ಹೆಸರು ಕೊಟ್ಟವರಿಗೆ ನೀವು ಇಷ್ಟೊಂದು ಋಣಿಯಾಗಿರ್ಬೇಕಾದ್ರೆ ಇನ್ನು ಉಸಿರು ಕೊಟ್ಟವರಿಗೆ ನೀವೆಷ್ಟು ಋಣಿಯಾಗಿರ್ಬೇಕು ಶಿವಪ್ರಸಾದ್. ಹೆಸರು ಕೊಟ್ಟವರು ಹೆತ್ತವರು, ಪ್ರೀತಿ ಪಾತ್ರರು, ಸ್ನೇಹಿತರು. ಆದ್ರೆ ಉಸಿರು ಕೊಟ್ಟವರು ಜೀವನ ಸಂಗಾತಿ ಅಲ್ವಾ ಭಗವಂತ? ಹೌದೌದು, ಜೀವನ ಸಂಗಾತಿನೇ. ಆದ್ರೆ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಶಿವಪ್ರಸಾದ್, ಜಗತ್ತಿನ ಪ್ರತಿ ಜೀವಿಗಳಿಗೂ ಜೀವನ ಸಂಗಾತಿ ವೃಕ್ಷ. ವೃಕ್ಷ ಒಂದೇ ನಿಮಗೆ ಉಸಿರನ್ನು ನೀಡಲು ಸಾಧ್ಯ. ಹಾಗಿದ್ಮೇಲೆ ವೃಕ್ಷ ಅನ್ನೋದು ಹೆತ್ತವರಿಗಿಂತ ಮಿಗಿಲಾದದ್ದು ತಾನೇ. ತಾಯಿ ತನ್ನ ಒಡಲಲ್ಲಿ 9 ತಿಂಗಳು ನಿಮಗೆ ಉಸಿರನ್ನ ನೀಡಿ ಸಾಕಬಹುದು. ಆದ್ರೆ ನೀವು ಭೂಮಿಗೆ ಬಂದ ಕ್ಷಣದಿಂದ ನಿಮ್ಮ ಕೊನೆಗಾಲದವರೆಗೂ ನಿಮಗೆ ಉಸಿರನ್ನ ನೀಡಿ ಕಾಯೋದು ವೃಕ್ಷ ಒಂದೇ. ನಿಮ್ಮ ಬಾಳ ಸಂಗಾತಿ ನಿಮ್ಮ ಉಸಿರಿನ ಜೊತೆಗೆ ಉಸಿರಾಡಬಹುದು. ಆದ್ರೆ ಆ ನಿಮ್ಮ ಬಾಳ ಸಂಗಾತಿಯೂ ಉಸಿರಾಡೋದಿಕ್ಕೆ ಕಾರಣ ವೃಕ್ಷವೇ. ನಿಮ್ಮ ಸ್ನೇಹಿತರೇ ಆಗಿರಲಿ, ಸಹೋದ್ಯೋಗಿಗಳೇ ಆಗಿರಲಿ, ಅಥವಾ ಸಂಬಂಧಿಕರೇ ಆಗಿರಲಿ, ನೀವು ಪಡೆದ 10 ರೂಪಾಯಿ ಸಾಲವನ್ನ ನೆನೆದು ನೀವು ಆ ಸಾಲವನ್ನ ತೀರಿಸೋವರೆಗೂ ಬಿಡೋದಿಲ್ಲ. ಹೌದು ಭಗವಂತ, ಸಾಲ ತೀರಿಸೋವರೆಗೂ ಜೀವ ತಿಂತಾ ಇರ್ತಾರೆ. ಆದರೆ ಇಷ್ಟೂ ವರ್ಷ ನಿಮಗೆ ಸಾಲ ಕೊಟ್ಟು ಸಾಲ ಪಡೆಯುವ ನೆಪದಲ್ಲಿ ಜೀವ ತೆಗೆಯದೆ ಜೀವವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತಿರುವ ಬಂಧುಗಳು ಯಾರು ಗೊತ್ತಾ? ಆ ಥರ ಯಾರು ಇಲ್ಲ ಬಿಡು ಭಗವಂತ. ಅಂತ ಇದ್ದಾರೆ, ಅವರೇ ವೃಕ್ಷಗಳು. ಇಂದಿನ ಸಂದರ್ಭದಲ್ಲಿ 1 ಲೀಟರ್ ಆಮ್ಲಜನಕದ ಬೆಲೆ 50 ರೂಪಾಯಿಗಳು. ಒಬ್ಬ ಮನುಷ್ಯ ಪ್ರತಿದಿನ ಸರಾಸರಿ 550 ಲೀಟರ್ ಆಮ್ಲಜನಕವನ್ನು ಸೇವಿಸುತ್ತಾನೆ. ಹಾಗಿದ್ಮೇಲೆ ದಿನಕ್ಕೆ ಎಷ್ಟು ರೂಪಾಯಿ ಆಮ್ಲಜನಕ ಬೇಕು? ಭಗವಂತ, ನಾನು ಬೇಸಿಕಲಿ ಮ್ಯಾಥ್ಸಲ್ಲಿ ತುಂಬ ಸ್ಟ್ರಾಂಗು. 1 ನಿಮಿಷ. 550 ಇಂಟು 50 27,500. ಭಗವಂತ, 27,500. ಹಾಗಾದ್ರೆ ಪ್ರತಿನಿತ್ಯ ನೀವು ವೃಕ್ಷಗಳಿಂದ ಪಡೆಯುವ ಸಾಲ 27,500 ಅಲ್ವಾ ಶಿವಪ್ರಸಾದ್? ಹಾಗಿದ್ರೆ ತಿಂಗಳಿಗೆ ಎಷ್ಟಾಯ್ತು? ವರ್ಷಕ್ಕೆ ಎಷ್ಟಾಯ್ತು ಶಿವಪ್ರಸಾದ್? ನೀವು ಬದುಕಿರೋವರೆಗೂ ಎಷ್ಟಾಯ್ತು? ರಾಜ್ಯ ರಾಷ್ಟ್ರಗಳು ಬೆಳವಣಿಗೆಗಾಗಿ ಮಾಡುವಂತ ಸಾಲಗಳು ನೀವು ವೃಕ್ಷಗಳಿಂದ ಮಾಡುವಂತ ಸಾಲಕ್ಕಿಂತ ದೊಡ್ಡದಲ್ಲವೇ ಅಲ್ಲ. ಪ್ರತಿನಿತ್ಯವೂ ಇಷ್ಟು ಮೊತ್ತದ ಸಾಲವನ್ನ ಕೊಟ್ಟು ಒಂದು ಸಲನೂ ಹಿಂದಿರುಗಿಸಿ ಎಂದು ಹಿಂಸೆ ನೀಡದೆ ನಿಮ್ಮನ್ನು ಉಳಿಸುತ್ತಿರುವ ವೃಕ್ಷ ನಿಮ್ಮ ಬಂಧುಗಳಲ್ಲವೇ? ಹೀಗೆ ನಿಮಗೆ ಉಸಿರು ಕೊಟ್ಟು ಹೆತ್ತವರಿಗಿಂತ ಮಿಗಿಲಾಗಿ ನಿಮ್ಮ ಸಂಗಾತಿಗೆ ಉಸಿರು ಕೊಟ್ಟು ನಿಜವಾದ ಬಾಳ ಸಂಗಾತಿಯಾಗಿ ಲೆಕ್ಕವಿಲ್ಲದಷ್ಟು ಸಾಲ ಕೊಟ್ಟು ನಿಮ್ಮ ಜೊತೆಗಿರುವ ಬಂಧುವಾಗಿ ನಿಮ್ಮೆಲ್ಲಾ ರೀತಿಯ ಬೆಳವಣಿಗೆಗೆ ಸಹಕಾರಿಯಾಗಿ ಒಂದು ದಿನವೂ ನಿಮ್ಮಿಂದ ಏನನ್ನೂ ಬಯಸದೆ ಬಿದ್ದಲ್ಲೇ ಬೇರೂರಿ ಆಕಾಶಕ್ಕೆ ಮುಖ ಮಾಡಿ ನಿಂತ ಏಕೈಕ ತ್ಯಾಗಿ ವೃಕ್ಷ.
ಒಂದು ಮರದಿಂದ 8,000 ಹಾಳೆಗಳು ತಯಾರಾಗಬಹುದು. ನೀನು ಈಗಾಗಲೇ 8,000ಕ್ಕೂ ಹೆಚ್ಚು ಅಧಿಕ ಹಾಳೆಗಳಲ್ಲಿ ಬರೆದಿದ್ದೀಯ. ಕೈ ಒರೆಸಲು ಬಳಸಿದ್ದೀಯ, ನೋಟುಗಳಾಗಿ ಎಣಿಸಿದ್ದೀಯ, ಪತ್ರಿಕೆಯಾಗಿ ಓದಿದ್ದೀಯ. ಮರವನ್ನು ಉಳಿಸಿ ಉಳಿಸಿ ಅಂತ ಹೇಳುತ್ತಲೇ ಪರೋಕ್ಷವಾಗಿ ಒಂದು ಮರದ ನಾಶಕ್ಕೆ ಕಾರಣವಾಗಿದ್ದೀಯ. ಭಗವಂತ, ನನಗೆ ಇದರ ಅರಿವೇ ಇರಲಿಲ್ಲ. ಅರಿವು ಇರೋದೆಲ್ಲ ಶಿವಪ್ರಸಾದ್. ಹುಡುಕುವುದು, ಸಂಪಾದಿಸೋದು, ಗಳಿಸೋದು, ದಕ್ಕಿಸಿಕೊಳ್ಳುವುದು, ಬೆಂಕಿ ಬಿದ್ದಾಗ ನೀರು ಹುಡುಕೋದಕ್ಕಿಂತಲೂ ಮೊದಲೇ ಎಚ್ಚರ ವಹಿಸೋದು ಉತ್ತಮ. ನೀನು ಉಳಿಸಿರೋದು ಒಂದೇ ಮರ ಶಿವಪ್ರಸಾದ್. ಅದಕ್ಕೆ ನಿನಗೆ ಇಷ್ಟೊಂದು ಸಂತೋಷ ಆಗ್ತಿದೆ. ಆದರೆ ಜಗತ್ತಲ್ಲಿ ಪ್ರತಿದಿನ 4 ಕೋಟಿ ಮರಗಳನ್ನ ಕಡಿಯಲಾಗ್ತಿದೆ. 4 ಕೋಟಿನಾ? ಭಗವಂತ, ಈ ಸಂಖ್ಯೆ ಕೇಳ್ತಾ ಇದ್ರೇನೆ ತಲೆ ತಿರುಗ್ತಾ ಇದೆ. ಛೇ ಭಗವಂತ, ನೀನು ಹಾವಿಗೆ ವಿಷ ಕೊಟ್ಟಿರೋ ಥರ ಈ ಮರಗಳಿಗೆ ಕೈಯೋ ಕಾಲ ಕೊಟ್ಟಿರ್ಬೇಕಾಗಿತ್ತು. ಆಗ ಜನ ಏನಾದರೂ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿ ಬಾರಿಸಿರೋದು. ನಾನು ವೃಕ್ಷದ ಬಳಿ ಹೋಗಿ ಹೇಳಿದೆ, ಹೇ ವೃಕ್ಷವೇ, ನಿನ್ನ ರಕ್ಷಣೆಗೆಂದು ನಾನು ಕೈಗಳನ್ನು ಕೊಡುತ್ತೇನೆ, ತೆಗೆದುಕೋ ಎಂದು. ಆಗ ವೃಕ್ಷ ನಕ್ಕು ಹೇಳಿತು, ಬೇಡ, ನೀನು ಕೈಗಳನ್ನು ಕೊಟ್ಟರೆ ನನ್ನ ಜನ ನನ್ನ ಒಡಲಿಗೆ ಕೊಡಲಿಯನ್ನು ಹಾಕುವಾಗ ನಾನು ಕೋಪದಿಂದ ಅವರ ಮೇಲೆ ಕೈ ಮಾಡಬಾರದು. ನೀನು ಕೊಡುವುದೇ ಆದರೆ ಕೈಗಳನ್ನೇ ರೆಂಬೆ ಕೊಂಬೆಗಳನ್ನಾಗಿ ಕೊಡು. ಇದರಿಂದ ಇನ್ನಷ್ಟು ಬಲಿಷ್ಠವಾಗಿ ಬೆಳೆದು ನಿಂತು ಅವರ ಸ್ವಾರ್ಥಕ್ಕೆ ಆಹಾರವಾದರೂ ಆಗುತ್ತೇನೆ ಎಂದು ಹೇಳಿ. ಈ ಜಗತ್ತಿನಲ್ಲಿ ಹೆತ್ತವರಿಗಿಂತಲೂ, ಗುರುವಿಗಿಂತಲೂ, ತ್ರಿಮೂರ್ತಿಗಳಿಗಿಂತಲೂ ಮಿಗಿಲಾದವರು ಯಾರಾದರೂ ಇದ್ದರೆ ಅದು ವೃಕ್ಷ ಮಾತ್ರ. ನೆರಳು ಕೊಟ್ಟರೂ ಕರಳು ಬಗೆಯುವ ಜನರಿರುವಾಗ ಅವರ ಬೆರಳು ಹಿಡಿದು ನಡೆಸುವ ಏಕೈಕ ಜೀವ ವೃಕ್ಷ. ಹಾಗಾಗಿ ವೃಕ್ಷ ಎನ್ನುವುದು ಕೇವಲ ಮರವಲ್ಲ, ಜೀವ ಸಂಕುಲದ ಸ್ವರ. ವೃಕ್ಷ ಎನ್ನುವುದು ಕೇವಲ ಹಸಿರಲ್ಲ, ಜಗತ್ತೂಗುವ ಉಸಿರು. ವೃಕ್ಷ ಎನ್ನುವುದು ಬರೀ ನೆರಳಲ್ಲ, ಪ್ರಕೃತಿಗೆ ಕೊರಳು. ವೃಕ್ಷ ಎನ್ನುವುದು ಕೇವಲ ಆಸರೆ ಅಲ್ಲ, ನಿಮ್ಮದೇ ಬದುಕಿನ ಧರ್ಮ ಸೆರೆ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಗಿರಿ, ಇವತ್ತು ಲಂಚ್ ಬಾಕ್ಸ್ ಬೇಡ, ಫೀಲ್ಡ್ ವರ್ಕ್ ಇದೆ, ಅಲ್ಲೇ ಎಲ್ಲರೂ ತಿನ್ಕೊಳ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.